ಹಾಯ್ ಆಲ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಆಂಟಿ ಬಂದೆ ಇವತ್ತು ಕೆಲಸಕ್ಕೆ. ಹಾಯ್ ಆಂಟಿ. ಹಾಯ್ ಆಂಟಿ ಕಾಂತಾರ ಹಾಕ್ಬಿಟ್ಟು ಕೂರ್ಸಿದೀನಿ, ನೋಡ್ತಾ ಇರಲಿ ಸಾಂಬಾರ್ ಮಾಡೋವರೆಗೂ. ಈ ಪ್ರೀಮಿಕ್ಸ್ ಪೌಡರ್ ಹೇಗೆ ಅಂತಂದ್ರೆ ಬರೀ ಈರುಳ್ಳಿ ಟೊಮೆಟೊ ಹಾಕಿ ಒಗ್ಗರಣೆ ಮಾಡಿ ಕೂಡ ಮಾಡ್ಕೋಬಹುದು. ನಾನು ಇವತ್ತು ಸ್ವಲ್ಪ ತರಕಾರಿ ಹಾಕ್ತಾ ಇದೀನಿ, ಸೌಂಡ್ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ. ತರಕಾರಿ ಹಾಕಿ ಸಾಂಬಾರು ಮಾಡ್ತಾ ಇದೀನಿ. ಬನ್ನಿ 5 ನಿಮಿಷದಲ್ಲಿ ಈ ಸಾಂಬಾರು ರೆಡಿ ಮಾಡ್ಬಿಡೋಣ. ಹೈ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಈ ಲಾಸ್ಟ್ ವಿಡಿಯೋ ಎಲ್ಲಿಗೆ ಎಂಡ್ ಮಾಡಿದ್ನೋ ಅವತ್ತಿನ ದಿನದಿಂದನೇ ಕಂಟಿನ್ಯೂ ಆಗ್ತಾ ಇದೆ. ಅವತ್ತಿನ ದಿನದಲ್ಲಿ ನಾನು ನಮ್ಮ ಮನೆಗೆ ಒಬ್ಬರು US ಫ್ರೆಂಡ್ ಅಥವಾ ಸಬ್ಸ್ಕ್ರೈಬರ್ ಬಂದಿದ್ರು ಅಂತ ನಾನು ನಿಮಗೆ ತೋರಿಸಿದ್ದೆ. ಅವತ್ತಿನ ದಿನದಿಂದ ಮಧ್ಯಾಹ್ನದಿಂದ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗಿತ್ತು. ಆಂಟಿ ಪ್ರತಿದಿನ ಈಗ ಮಸಾಲೆ ಎಲ್ಲ ಹುರ್ಕೊಡೋದಕ್ಕೆ ಬರ್ತಾರೆ. ಅವ್ರು ಮಧ್ಯಾಹ್ನದ ಊಟ ಮನೇಲೆ ಮಾಡ್ಕೊಂಡು ಹೋಗೋದ್ರಿಂದ ಅಡುಗೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಕ್ವಿಕ್ಕಾಗಿ ಆಗೋವಂಥ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಅದು ನಮ್ಮ ಸಾಂಬಾರು ಪ್ರೀಮಿಕ್ಸ್ನ ಬಳಸ್ಕೊಂಡು. ಸೊ ಈ ಪೌಡರ್ನ ನಿಮಗೆ ಉಪಯೋಗಿಸಿ ತೋರಿಸ್ತಿರೋ ಕಾರಣ ಏನಂದರೆ, ಎಷ್ಟೇ ಅರ್ಜೆಂಟ್ ಇದ್ರೂ ಕೂಡ ಒಂದು ಕೆಲವೇ ನಿಮಿಷದಲ್ಲಿ ನಿಮಗೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಈ ಪ್ರೀಮಿಕ್ಸ್ ಪೌಡರ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನೀವು ನೋಡ್ಬೋದು. ನಾನಿಲ್ಲಿ ಒಗ್ಗರಣೆಗೂ ಕೂಡ ಎಣ್ಣೆ ಹಾಕಿಲ್ಲ. ಸ್ವಲ್ಪ ಈರುಳ್ಳಿ ಟೊಮೆಟೊ ಕುಕ್ಕರಲ್ಲಿ ಹಾಗೆ ಸುಮ್ಮನೆ ಬಾಡಿಸ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನು, ಮಿಕ್ಸ್ ವೆಜಿಟೇಬಲ್ಸ್ನ ಹಾಕಿದ್ದೀನಿ. ಅದು ಸ್ವಲ್ಪ ಬೇಯ್ತಾ ಇರೋವಂಥ ಟೈಮಲ್ಲೇ ನಾವು ಇದಕ್ಕೆ ಪ್ರೀಮಿಕ್ಸ್ ಪೌಡರ್ನ ಸ್ವಲ್ಪ ಹಾಕ್ಕೊಂಬೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದರಲ್ಲಿ ಬೇಳೆನೂ ನಾನು ಹುರಿದು ಪೌಡ್ರ್ ಮಾಡಿದ್ದೀನಿ. ಹಾಗೆ ಮಸಾಲೆ ಪೌಡರ್ ಕೂಡ ಇದರಲ್ಲೇ ಇರುತ್ತೆ, ಅಂದರೆ ಸಾಂಬಾರು ಮಸಾಲ ಎಲ್ಲ ಒಟ್ಟಿಗೆ ಹಾಕಿ ಪೌಡರ್ ಮಾಡಿರೋದ್ರಿಂದ ಪ್ರೀಮಿಕ್ಸ್ ಪೌಡರ್ನ ಉಪಯೋಗಿಸ್ಕೊಂಡು ನೀವು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಬೇಕಾಗಿರೋಂಥ ನಿಮ್ಮ ಇಷ್ಟದ ತರಕಾರಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಂಬಾರು ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಅದನ್ನು ನಾನು ಫಸ್ಟು ನೀರಲ್ಲಿ ಕಲಿಸ್ಕೊಂಡಿದ್ದೀನಿ, ಯಾಕಂದರೆ ಗಂಟಾಗುತ್ತೆ. ಬೇಳೆ ಎಲ್ಲ ಹಾಕಿರೋದ್ರಿಂದ ಕುಕ್ಕರ್ಗೆ ಹಾಕಿಬಿಟ್ರೆ ಗಂಟಾಗುತ್ತೆ. ಫಸ್ಟ್ ನಾವು ಒಂದು ಸ್ವಲ್ಪ ತಣ್ಣೀರಲ್ಲಿ ಕಲಿಸ್ಕೊಂಡ ನಂತರ ಕುಕ್ಕರ್ಗೆ ಹಾಕಿ ತರಕಾರಿ ಜೊತೆಗೆ ಮಿಕ್ಸ್ ಮಾಡಿ ನಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಟೊಮೆಟೊ ರುಬ್ಬಿನಾರು ಹಾಕ್ಕೋಬೋದು, ಕಟ್ ಮಾಡಿ ಬೇಕಾದ್ರೂ ಹಾಕ್ಕೋಬೋದು. ಸಾಂಬಾರು ಪ್ರೀಮಿಕ್ಸಲ್ಲೇ ಹುಣಸೆ ಹಣ್ಣು ಕೂಡ ಇರುತ್ತೆ, ಹುಳಿ ಸ್ವಲ್ಪ ಕಡಿಮೆ ಇಟ್ಕೊಂಡು ನೀವು ಮಾಡ್ಕೋಬೋದು. ಸೊ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಒಂದು ತರಕಾರಿ ಸಾರು. 2 ವಿಸಿಲ್ ಕೂಗಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ಸಾಂಬಾರು ರೆಡಿ. ಲಾಸ್ಟಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ದಿಢೀರ್ ಸಾಂಬಾರು ರೆಡಿ ಆಯಿತು. ನಾನು ಇದನ್ನು 2 ವಿಸಿಲ್ ಕೂಗ್ಸಿದ್ದೀನಿ. 2 ವಿಸಿಲ್ ನಂತರ ನೋಡಿ ಸಾಂಬಾರು ಎಷ್ಟು ನೀಟಾಗಿ ರೆಡಿಯಾಗಿದೆ. ತರಕಾರಿನೂ ಒಟ್ಟಿಗೆ ಬಂದಿರುತ್ತೆ, ಹಾಗೆ ಸಾಂಬಾರು ಕೂಡ ಕುದ್ದಿರುತ್ತೆ. ಥಿಕ್ನೆಸ್ ಕೂಡ ಕರೆಕ್ಟಾಗಿದೆ. ನಾವು ಇದಕ್ಕೆ ಬೇಳೆನೂ ಹಾಕಿಲ್ಲ, ಸಾಂಬಾರು ಪುಡಿನೂ ಹಾಕಿಲ್ಲ, ಎಲ್ಲನೂ ಒಟ್ಟಿಗೆ ಒಂದೇ ಪೌಡರ್ನ ಉಪಯೋಗಿಸ್ಕೊಂಡು ಇನ್ಸ್ಟೆಂಟಾಗಿ ಸಾಂಬಾರನ್ನ ನಾವು ಈ ರೀತಿ ಮಾಡ್ಕೋಬೋದು. ಮೇಲಿಂದ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿ ಹಾಗೆ ಕರಿಬೇವು ಹಾಕ್ಕೋಬೋದು. ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಈ ಸಾಂಬಾರನ್ನ ನೀವು ಚಪಾತಿಗೆ, ಅನ್ನಕ್ಕೆ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು. ನಾನಿದ್ದೀನಿ ಇವತ್ತು ತಟ್ಟೆ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತೀನಿ. ತುಂಬ ದಿನದಿಂದ ತಟ್ಟೆ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ರೀತಿ ತಟ್ಟೆ ಇಡ್ಲಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಸಾಂಬಾರಿಗೆ. ಸೊ ತಟ್ಟೆ ಇಡ್ಲಿ ಮಾಡುವಾಗ ಕೆಳಗಡೆ ನಾನು ಇದಕ್ಕೆ ಸ್ಕ್ಯೂವರ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ತಟ್ಟೆಗಳನ್ನು ಜೋಡಿಸುವಾಗ ಕೆಳಗಡೆಗೆ ಕಡ್ಡಿಗಳನ್ನು ಜೋಡಿಸ್ಕೊಂಡು ನಾವು ಈ ರೀತಿ ತಟ್ಟೆ ಇಡ್ಲಿ ಈಸಿಯಾಗಿ ಮಾಡ್ಕೋಬೋದು. ತೆಳ್ಳಗೆ ಮಾಡಿದ್ದೀನಿ, ಸ್ವಲ್ಪ ದೋಸೆ ರೀತಿಯಲ್ಲಿ ತೆಳ್ಳಗೆ ಮಾಡಿಕೊಂಡ್ರೆ ಸಾಂಬಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆಂಟಿ ಈಗಷ್ಟೇ ಊಟ ಮುಗಿಸ್ಕೊಂಡು ಹೊರಟ್ರು. ಅವ್ರು ಹೊರಡ್ತಿದ್ದಂಗೆ ಲಿಫ್ಟ್ ಸರ್ವಿಸಿಗೆ ಬಂದಿದ್ದಾರೆ. ಸರ್ವಿಸಿಂಗ್ ನಡೀತಾ ಇದೆ. ತಿಂಗ್ಳಿಗೆ ಒಂದ್ಸತಿ ಸರ್ವಿಸ್ ಮಾಡೋಕ್ಕೆ ಬರ್ತಾರೆ. ಸೊ ಪ್ರತಿ ತಿಂಗಳು ಇದು ಸರ್ವಿಸಿಂಗ್ ನಡೆಯುತ್ತೆ. ವರ್ಷಕ್ಕೊಂದ್ಸತಿ ಮೇಂಟೆನೆನ್ಸ್ ಚಾರ್ಜ್ ಕೂಡ ಇರುತ್ತೆ. 14,000 rupees ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ. ಲಿಫ್ಟ್ ಹಾಕಿಸ್ಕೊಳ್ಳೋದು ಎಷ್ಟು ಸುಲಭನೋ ಅಲ್ಲ, ಅಷ್ಟೇ ಮೇಂಟೆನೆನ್ಸ್ ಖರ್ಚು ಕೂಡ ಬರುತ್ತೆ ನಮಗೆ. ಮೇಂಟೆನೆನ್ಸ್ ಅಂದರೆ ಇದು ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಅಥವಾ ಚೆನ್ನಾಗಿ ರನ್ನಿಂಗಲ್ಲಿ ಇದೆಯಾ ಅಂತೆಲ್ಲ ನೋಡ್ತಾರೆ. ಹಾಗೆ ಸ್ಲೈಡಿಂಗ್ ಗೇಟ್ಗೆಲ್ಲ ಆಯಿಲ್ ಏನಾರು ಹಾಕೋದಿದ್ರೆ ಅದೆಲ್ಲ ಹಾಕಿ ಮತ್ತು ಇದು ಒಳಗಡೆ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಹೋಗ್ತಾರೆ. ಸೊ ಇದು ಮೇಂಟೆನೆನ್ಸ್ ಅಂತಂದರೆ ಪ್ರತಿ ತಿಂಗಳು ಈ ಕೆಲಸ ಮಾಡ್ತಾರೆ. ಏನಾದರೂ ಸಣ್ಣ ಪುಟ್ಟ ರಿಪೇರಿ ಕೆಲಸ ಇದ್ದರೂ ಕೂಡ ಪ್ರತಿ ತಿಂಗಳು ಬಂದಾಗ ಇದನ್ನು ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಇದು 2% ಕೆಪಾಸಿಟಿ ಇರುವಂಥ ಲಿಫ್ಟ್, ಡೊಮ್ಯಾಸ್ಟಿಕ್ ಲಿಫ್ಟ್ ಅಂತಲೇ ಕರೀತಾರೆ. ಮನೆಗೆ ಅಂತಲೇ ಮಾಡಿಕೊಡುವಂಥ ಲಿಫ್ಟ್ ಇದು.
ಲಿಫ್ಟಲ್ಲಿ ಹೋಗಬೇಕಾದ್ರೆ ಪವರ್ ಮಧ್ಯದಲ್ಲಿ ಕಟ್ ಆದರೂ ಕೂಡ ಎಲ್ಲರೂ ಒಂದು ಕಡೆ ಹೋಗಿ ಲ್ಯಾಂಡಿಂಗಲ್ಲಿ ನಿಲ್ಲುತ್ತೆ ಹೊರತು ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಟಕ್ ಆಗಲ್ಲ. ಆ ಥರದ ಭಯ ಇಲ್ಲ. ಸೊ ಮೇಲ್ಗಡೆ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮದು ಇದು 2% ಕೆಪಾಸಿಟಿ ಅಂತ ನಾನು ಹೇಳ್ದಂಗೆ ಇಬ್ಬರು ಆರಾಮಾಗಿ ನಿಂತ್ಕೊಂಡು ಹೋಗ್ಬೋದು. ನನಗೇನಾದರೂ ಟೆರೆಸಿಗೆ ಏನಾದರೂ ವಸ್ತುಗಳನ್ನ ತೊಗೊಂಡು ಹೋಗಬೇಕು ಅಂದರೂ ಕೂಡ ನಾನು ಲಿಫ್ಟಲ್ಲೇ ತೊಗೊಂಡು ಹೋಗ್ತೀನಿ. ಹಾಗೆ ಇದರಲ್ಲಿ ಹಾರ್ನ್ ಇರುತ್ತೆ. ಅಂದರೆ ಎಮರ್ಜೆನ್ಸಿ ಏನಾದ್ರು ಇತ್ತು ಅಂದರೂ ಕೂಡ ನಾವು ಹಾರ್ನ್ ಪ್ರೆಸ್ ಮಾಡ್ಬೋದು. ಗ್ರೌಂಡ್, ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ಗೆ ಈ ಲಿಫ್ಟು ಮೂವ್ ಆಗುತ್ತೆ. ಲಿಫ್ಟ್ ಮಾಡಿಸುವಾಗ ಒಂದು ಮೈನಸ್ ಪಾಯಿಂಟ್ ನಮ್ಗೆ ಏನಾಯಿತು ಅಂದರೆ ನಮ್ಗೆ ಇಷ್ಟ ಇದ್ದಿದ್ದು ಆಟೋಮೆಟಿಕ್ ಡೋರ್ ಮಾಡಿಸ್ಬೇಕು ಅಂತ. ಆದರೆ ಇಲ್ಲಿ ಚಿಕ್ಕ ಜಾಗ ಇದ್ದಿದ್ದರಿಂದ ಆಟೋಮೆಟಿಕ್ ಡೋರ್ ಬರಲ್ಲ ಅಂತ ಹೇಳಿ ಈ ಥರ 2 ಡೋರ್ ಕೊಟ್ಟಿದ್ದಾರೆ. ಒಳಗಡೆಯಿಂದ ಒಂದು ಸ್ಲೈಡಿಂಗ್ ಗೇಟ್, ಅದ್ರ ಜೊತೆಗೆ ಒಂದು ಡೋರ್. ಇದೆರಡೂ ಕೂಡ ಮ್ಯಾನ್ಯುವಲ್, ನಾವೇ ತೆಗೆದು ಕ್ಲೋಸ್ ಮಾಡ್ಕೋಬೇಕು. ಆ ರೀತಿಯ ಒಂದು ಡೋರ್ ಇದೆ. ಇದೊಂದು ನಮಗೆ ತುಂಬ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಅದು ಬಾಕಿ ಬಿಟ್ಟರೆ ನಮಗೆ ಆರಾಮಾಗಿ ಮನೆ ಒಳಗಡೆ ಬೇರೆ ಬೇರೆ ಫ್ಲೋರ್ಗೆ ಓಡಾಡಲಿಕ್ಕೆ ಕನ್ವೀನಿಯೆಂಟ್ ಆಗಿದೆ. ಇದರೊಳಗೆ ಫ್ಯಾನ್ ಮತ್ತು ಲೈಟ್ ಕೂಡ ಇರುತ್ತೆ. ನಾವು ಬೇಕಂದಾಗ ಆನ್ ಮಾಡ್ಕೋಬೋದು, ಬೇಡ ಅಂದಾಗ ಈ ರೀತಿ ಸ್ವಿಚ್ ಆಫ್ ಮಾಡಿ ಇಟ್ಕೋಬೋದು. ಲಿಫ್ಟ್ಗೆ ನಾವು ಪ್ರತಿ ತಿಂಗಳು ಸರ್ವಿಸಿಂಗ್ ಕರೆಯಲ್ಲ. ಒಂದ್ಸತಿ ನಾವು ಇಯರ್ಲಿ ಮೇಂಟೆನೆನ್ಸ್ ಚಾರ್ಜ್ ಅಂತ ಪೇ ಮಾಡಿಬಿಟ್ರೆ ಪ್ರತಿ ತಿಂಗಳು ಅವರೇ ಬಂದು ಮೇಂಟೆನೆನ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಅಂದರೆ ಮೇಂಟೆನೆನ್ಸ್ ಅಂದರೆ ಏನೇನು ಬರುತ್ತೆ ಅಂದರೆ ಡೋರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಆಮೇಲೆ ಲಿಫ್ಟ್ ಕಾರ್ ಸರಿಯಾಗಿ ವರ್ಕ್ ಆಗ್ತಿದೆಯಾ, ಆಮೇಲೆ ಆಯಿಲ್ ಎಲ್ಲ ಹಾಕ್ತಾರೆ, ಕ್ಲೀನಿಂಗ್ ಮಾಡ್ತಾರೆ, ಎವ್ರಿಥಿಂಗ್ ಎಲ್ಲನೂ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಹೆಂಗೆ ವರ್ಕ್ ಆಗ್ತಿದೆ ಅಂತಂದ್ರೆ ಪ್ರತಿ ತಿಂಗಳು ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಅಂತಾನೆ ಪ್ರತಿ ತಿಂಗಳಿಗಿರುತ್ತೆ. ನಾವು ವರ್ಷಕ್ಕೊಂದ್ಸತಿ ಅಥವಾ 6 ತಿಂಗಳಿಗೊಂದ್ಸತಿ ಇದನ್ನು ಪೇ ಮಾಡ್ತೀವಿ. ವರ್ಷಕ್ಕೆ ಅಂತಂದರೆ ಸುಮಾರು ಒಂದು 14,000 ರೂಪಾಯಿವರೆಗೂ ನಿಮಗೆ ಮೇಂಟೆನೆನ್ಸ್ ಚಾರ್ಜ್ ಬರುತ್ತೆ. ಸೊ ಕರೆಂಟ್ ಬಿಲ್ ಹೇಳಬೇಕು ಅಂದರೆ ಮಿನಿಮಮ್ ನಮಗೆ ಹೇಗೆ ಒಂದು ಲೈಟ್ ಉರಿದ್ರೆ ಬರುತ್ತೋ ಅಷ್ಟೇ ಬರೋದು. ಜಾಸ್ತಿಯೇ ನಾವು ಲಿಫ್ಟ್ ಯೂಸ್ ಮಾಡಲ್ಲ. ನಾನೊಬ್ಬಳೇ ಜಾಸ್ತಿ ಮೇಲೆ ಕೆಳಗೆ ಏನಾದ್ರು ಕೆಲಸ ಇದ್ದಾಗ ಓಡಾಡ್ತಿರ್ತೀನಿ ಬಿಟ್ಟರೆ ಬೇರೆ ಯಾರೂ ಜಾಸ್ತಿ ಲಿಫ್ಟ್ ಯೂಸ್ ಮಾಡಲ್ಲ. ಸೊ ಪ್ರತಿದಿನ ಅಟ್ಲೀಸ್ಟ್ 1 ಸತಿ 2 ಸತಿ ನಾವು ಲಿಫ್ಟ್ ಆನ್ ಮಾಡಬೇಕಷ್ಟೆ. ಆಮೇಲೆ ಏನಂತಂದರೆ ಮೇಂಟೆನೆನ್ಸ್ ಅಂತ ಪ್ರತಿ ತಿಂಗಳು ಇದ್ದೇ ಇರುತ್ತೆ. ಸೊ ಇವಾಗ ಬಂದಿದ್ದಾರೆ ಮೇಂಟೆನೆನ್ಸ್ಗೋಸ್ಕರ ಎಲ್ಲ ಒಂದ್ಸತಿ ಚೆಕ್ ಮಾಡ್ತಾರೆ. ಎಲ್ಲ ಫ್ಲೋರಲ್ಲೂ ಒಂದ್ಸತಿ ಕಾರ್ ನಿಲ್ಲಿಸಿ ಚೆಕ್ ಮಾಡಿ ಸರಿಯಾಗಿ ಮೂವ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ತಾರೆ. ನಾನು ಸ್ವಲ್ಪ ಸ್ಲೋ ಇದೆ ಇದು, ಅದನ್ನೇ ಕಂಪ್ಲೇಂಟ್ ಮಾಡಿದ್ದೀನಿ, ಚೆಕ್ ಮಾಡ್ತಿದ್ದಾರೆ. ಆಮೇಲೆ ಎವ್ರಿ ಫ್ಲೋರಲ್ಲೂ ಸರಿಯಾಗಿ ಅದು ನಿಲ್ತಾ ಇದೆಯಾ ಅಂತ ನೋಡ್ತಾರೆ. ಕರೆಂಟ್ ಹೋದರೂ ಕೂಡ ಏನು ಭಯ ಇಲ್ಲ. ಕರೆಕ್ಟಾಗಿ ಯಾವ್ದಾರ ಒಂದು ಫ್ಲೋರಲ್ಲಿ ಬಂದು ನಿಲ್ಲತ್ತೆ. ಮಧ್ಯದಲ್ಲೇ ಎಲ್ಲೂ ಸಿಕ್ಕಾಕೋತೀವಿ ಅಂತ ಅನ್ನೋದೇನಿಲ್ಲ. ಆರಾಮಾಗಿ ಒಂದು ಮನೆಗೆ ಹೇಗೆ ಬೇಕು ಆ ಥರದ ಒಂದು ಲಿಫ್ಟ್ ಇದು. ಲಿಫ್ಟ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ದಾರೆ. ಡೀಟೇಲ್ ಆಗಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು, ಖಂಡಿತ ಮಾಡ್ತೀನಿ. ತುಂಬ ದಿನ ಹೋಗಿತ್ತು ಬೈಕಲ್ಲಿ ಹೋಗಿ. ಇವತ್ತು ಬೈಕಲ್ಲಿ ಹಚ್ಚಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಸಂಜೆ ಡ್ಯೂಟಿ ಇದು. ಸಂಜೆ ಹೊತ್ತು ಮನೆಗೆ ಏನು ತರಕಾರಿ ಬೇಕಾ, ಗ್ರೋಸರಿ ಬೇಕಾ, ಅದೆಲ್ಲ ನಾಳೆಗೆ ಏನು ಬೇಕು ಅಂತ ಅದನ್ನು ಚೆಕ್ ಮಾಡಿಕೊಂಡು ಹೋಗಿ ತೊಗೊಂಬರ್ತೀನಿ. ಸೊ ಇವತ್ತು ಕೂಡ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈ ಕ್ಯೂಟ್ ಬೇಬಿ ಬಂದಾಗಿಂದ ಹಿಂಗೆ ತರಲೆ ಮಾಡ್ತಿದೆ ಅಂತಂದರೆ ಮನಿ ಪ್ಲ್ಯಾಂಟ್ ಎಲ್ಲ ಕಿತ್ತಾಕಿದೆ. ಇಲ್ಲಿ ನೋಡಿ, ಇದರಲ್ಲಿರೋ ಎಲೆಗಳೆಲ್ಲ ಬಂದು ಇಲ್ಲಿವರೆಗೂ ಬಂದು ಬಿದ್ದಿದೆ. ತರಲೆ ಸುಬ್ಬು ಇದು, ತೀಟೆ ಸುಬ್ಬು ಇದು. ಇಲ್ಲಿರೋ ಎಲೆಗಳು ಬಂದೂ ಇಲ್ಲ. ಬಿಡು ಪುಪ್ಪು, ನಾವು ಪುಸ್ ಅನ್ನೋದೇ ಬರುತ್ತೆ ಹೆಸರು. ಮಫಿನ್ ಮಫಿನ್ ಇಲ್ಲಿಗೆ ನಾನು ಸಿಕ್ಸಿದ್ದೆ ಮೇಲ್ಗಡೆಗೆ, ಅಲ್ಲಿಂದ ಎಳ್ಕೊಂಡಿದ್ದಾನೆ. ಇದೇನು ಎದ್ದೇಳಮ್ಮ, ಗಿಡ ಎಲ್ಲ ಕಿತ್ತೋಗುತ್ತೆ. ಈಗ ಸಿಕ್ಸಿರ್ತೀನಿ, ಇಲ್ಲಿಂದ ಎಳ್ಕೊಂಡು ನೋಡಿ ಇಲ್ಲೊಂದು ಎಲೆ ಕಿತ್ತಾಕಿದೆ. ಅವಲಕ್ಕಿ, ಉಪ್ಪಿಟ್ಟು, ಚಿತ್ರಾನ್ನ ಈ ಥರದ್ದೆಲ್ಲ ತಿಂಡಿ ನಾವು ತುಂಬ ತಿಂದಿದ್ದೀವಿ ಚಿಕ್ಕವರಲ್ಲಿ. ಇವಾಗಂತೂ ವೆರೈಟಿ ತಿಂಡಿಗಳು ಸಿಗುತ್ತೆ. ಬೆಳಗ್ಗೆ ಹೊತ್ತು ತಿಂಡಿ ಅಂತಂದರೆ ಎಷ್ಟೊಂದೆಲ್ಲ ವೆರೈಟೀಸ್ ನಾವು ಮಾಡ್ಕೋಬೋದು. ಮುಂಚೆ ಎಲ್ಲ ಮಕ್ಕಳು ಡಬ್ಬಿಗೆ ಹಾಕೋದಕ್ಕೆ ಯಾವ್ದು ದಿಢೀರಾಗುತ್ತೆ ಅಂಥದ್ದನ್ನು ನಾನು ಹುಡುಕಿ ಮಾಡ್ತಾಯಿದ್ದೆ. ಸೊ ಅಂಥದ್ರಲ್ಲಿ ಅವಲಕ್ಕಿ, ಉಪ್ಪಿಟ್ಟು ಇಂಥದ್ದೆ. ಆದರೆ ಮಕ್ಳಿಗೆ ಯಾರಿಗೂ ಈ ಥರದ್ದು ಇಷ್ಟನೇ ಆಗ್ತಿರ್ಲಿಲ್ಲ. ಅವಲಕ್ಕಿ ಉಪ್ಪಿಟ್ಟಂತೂ ಮಾಡೋದು ತುಂಬ ಅಪರೂಪ ನಮ್ಮ ಮನೆಯಲ್ಲಿ. ಎಷ್ಟೇ ಕಮ್ಮಿ ಮಾಡಿದ್ರೂ ಉಳಿದೋಗುತ್ತೆ. ಹಾಗಾಗಿ ಇವತ್ತು ತುಂಬ ಅಪರೂಪಕ್ಕೆ ಸ್ವಲ್ಪ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗನೆ ತಿಂಡಿ ಕೆಲಸ ಮುಗಿಸೋಣ ಅಂತ ಅವಲಕ್ಕಿ ಫಸ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಇಡೋಣ. 10 ನಿಮಿಷದ ನಂತರ ನೋಡಿ ಚೆನ್ನಾಗಿ ನೆಂದು ಈ ರೀತಿ ಬಿಡಿ ಬಿಡಿಯಾಗಿರುತ್ತೆ. ಅವಲಕ್ಕಿ ಕೂಡ ಚೆನ್ನಾಗಿ ಮೆತ್ತಗಾಗಿರುತ್ತೆ.
ಸೊ ನಮ್ಮಮ್ಮ ಮಾಡ್ತಿದ್ದು ಹೇಗೆ ಅಂದರೆ ಒಂದು 5 ನಿಮಿಷ ಅವಲಕ್ಕಿನ ತೊಳೆದು ನೀರಲ್ಲೇ ನೆನೆಸಿ ಇಟ್ಬಿಡ್ತಾಯಿದ್ರು. 5 ನಿಮಿಷದ ನಂತರ ಅದನ್ನು ನೀರೆಲ್ಲ ಶೋಧಿಸ್ಬಿಟ್ಟು ನಂತರ ಒಗ್ಗರಣೆ ಮಾಡ್ತಾಯಿದ್ರು. ಸೊ ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ. ತೊಳೆದುಬಿಟ್ಟು ಸುಮ್ಮನೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕೂಡ ಅದು ಚೆನ್ನಾಗಿ ನೆಂದು ಈ ರೀತಿ ಬಿಡಿ ಬಿಡಿಯಾಗಿರುತ್ತೆ. ಅದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಇದೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಸೊ ಉಪ್ಪು, ಅರಿಶಿನ ಎಲ್ಲ ನಾವು ಅವಲಕ್ಕಿಗೆ ಹಾಕಿರೋದ್ರಿಂದ ಮತ್ತಿಲ್ಲಿ ಇನ್ನೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಈರುಳ್ಳಿ ಲೈಟಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು ಕೆಲವೊಮ್ಮೆ ಇದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡ್ತೀನಿ, ಇಲ್ಲಾಂತಂದರೆ ಮಸಾಲ ಅವಲಕ್ಕಿ ಅಂತ ಮಾಡ್ತೀನಿ. ಅಂದರೆ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಹಾಕಿದ ನಂತರ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮಸಾಲ ಭಾತ್ ಥರ ಅವಲಕ್ಕಿ ಭಾತ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು 2 ನಿಮಿಷ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಅದು ಮೆತ್ತಗಾಗುತ್ತೆ, ಒಗ್ಗರಣೆಯಲ್ಲಿ ಬೆಂದಂಗೆ ಆಗುತ್ತೆ. ನಂತರ ನಾವು ಬಿಸಿ ಬಿಸಿ ಸರ್ವ್ ಮಾಡ್ಬೋದು. ಇದಕ್ಕೆ ಲಾಸ್ಟಲ್ಲಿ ಕಂಪಲ್ಸರಿ ಹಾಕಲೇಬೇಕಾಗಿರೋದು ಅಂದರೆ ನಿಂಬೆಹಣ್ಣು. ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕುವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಂತರ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ಇದಕ್ಕೆ ಕೊತ್ತಂಬರಿ ಬೇಕಾದ್ರೆ ಹಾಕ್ಕೋಬೋದು, ಕಾಯಿ ತುರಿ ಬೇಕಾದರೂ ಹಾಕ್ಕೋಬೋದು. ದಿಢೀರ್ ಅವಲಕ್ಕಿ ಈ ರೀತಿ ರೆಡಿ ಮಾಡ್ಕೋಬೋದು. ಮಫಿನ್ ಎಷ್ಟು ಕ್ಯೂಟೋ ಅಷ್ಟೇ ತರಲೆ, ಅಷ್ಟೇ ನಾಟಿ, 1 ಸೆಕೆಂಡ್ ಸುಮ್ಮನಿರಲ್ಲ. ಪುಟ್ ಮರಿಗಳಲ್ಲಿ ಹಾಗೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರುತ್ತೆ. ದೊಡ್ಡದಾಗ್ತಾ ಆಗ್ತಾ ಒಂದೇ ಕಡೆ ಮಲ್ಕೊಂಡಿದ್ದೆ ಮಾಡ್ತಿರುತ್ತೆ. ಸೊ ಈ ಸೋಫಾ ಮೇಲೆ ನಮಗೆ ಗೊತ್ತಿಲ್ಲ 2 ಕಡೆಗೆ ಸುಸ್ಸು ಮಾಡಿಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಸೋಡಾ ಹಾಕಿದ್ದೀನಿ. ಇದು ಕ್ಲೀನಿಂಗ್ ಸೋಡಾ ಅಂತಲೇ ಸಿಗುತ್ತೆ ನಮಗೆ ಶಾಪಲ್ಲಿ, ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾನು ಆನ್ಲೈನಲ್ಲಿ ತರಿಸಿರೋದನ್ನು ಹಾಕಿಬಿಟ್ಟಿದ್ದೀನಿ. ಒಂದು 2-3 ಗಂಟೆ ಬಿಟ್ಟು ನಂತರ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು. ಅಥವಾ ಓವರ್ ನೈಟ್ ರಾತ್ರಿನೇ ಹಾಕಿ ಪೂರ್ತಿ ರಾತ್ರಿ ಬಿಟ್ಬಿಟ್ಟು ನಂತರ ನೆಕ್ಸ್ಟ್ ಡೇ ಕ್ಲೀನ್ ಮಾಡೋದ್ರಿಂದ ಕೂಡ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಏನಂದರೆ ಸೋಡಾ ಹಾಕೋದ್ರಿಂದ ಇದ್ರ ಮೇಲ್ಗಡೆ ಏನಾದ್ರು ಬ್ಯಾಡ್ ಸ್ಮೆಲ್ ಇದ್ದರೂ ಅಥವಾ ಬ್ಯಾಕ್ಟೀರಿಯಾ ಇದ್ದರೂ ಕೂಡ ಹೊಟ್ಟೋಗುತ್ತೆ. ಅನಂತರ ಒಂದ್ಸತಿ ನಾವು ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೋದು. ಸೊ ಫಸ್ಟು ಸೋಡಾ ಹಾಕಿ ಒಂದು 3 ಗಂಟೆ ಬಿಟ್ಬಿಟ್ಟಿದ್ದೆ. ಆನಂತರ ವ್ಯಾಕ್ಯೂಮ್ ಕ್ಲೀನರಿಂದನೇ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಸೋಫಾ ಕ್ಲೀನ್ ಮಾಡಿ, ಸಾಕಷ್ಟು ಡಸ್ಟ್ ಕೂಡ ಕಲೆಕ್ಟ್ ಆಗಿ ಸೋಫಾ ಕಲರೇ ಚೇಂಜ್ ಆಗಿಬಿಟ್ಟಿದೆ. ನಾವು ಕೂಡ ಸೋಫಾ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ವಿ. ಬಟ್ ಈ ಸೋಫಾ ತೊಗೊಳ್ಳೋರೇ ಯಾರೂ ಸಿಗ್ತಾಯಿಲ್ಲ. ಎಷ್ಟೋ ಶಾಪಲ್ಲಿ ಹೋಗಿ ನಾವು ಹಳೆ ಸೋಫಾ ತೊಗೊಳಕ್ಕೆ ಕೇಳಿದ್ವಿ, ಬಟ್ ಯಾರೂ ಕೂಡ ತೊಗೊಳಕ್ಕೆ ರೆಡಿ ಇಲ್ಲ. ಹಾಗೆ ಕ್ಲಾತ್ ಕೂಡ ಚೇಂಜ್ ಮಾಡ್ಸೋಣ ಅಂತ ನೋಡ್ತಾ ಇದ್ವಿ, ನೋಡಬೇಕು ಏನೇನಾಗುತ್ತೆ ಅಂತ. ಸೊ ನಾವು ತೊಗೊಂಬಂದಾಗ ಯಾವ ಥರ ಇತ್ತು, ಇವಾಗ ನೋಡಿ ಎಷ್ಟು ಅದ್ರದ್ದು ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಆ ಕ್ಲಾತ್ ಮೆಟೀರಿಯಲ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಒಂದ್ಸತಿ ಸೋಡಾ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡು ನಂತರ ನಾನು ಇದಕ್ಕೆ ಬಿಸಿನೀರಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಬಿಸಿ ನೀರು, ಹಾಗೆ ಸ್ವಲ್ಪ ಸೋಡಾ ಮತ್ತು ಇದಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ. ನಾವು ಲಿಕ್ವಿಡ್ ಡಿಟರ್ಜೆಂಟ್ ಆದರೂ ಹಾಕೋಬೋದು ಅಥವಾ ಶಾಂಪೂ ಹಾಕ್ಕೊಂಡ್ರೆ ಇನ್ನೂ ಬೆಟರ್. ಸೊ ಒಂದು ಒಳ್ಳೆ ಘಮನೂ ಇರುತ್ತೆ. ಬಿಸಿ ನೀರನ್ನು ಚೆನ್ನಾಗಿ ಅದರ ಏನು ಲಿಕ್ವಿಡ್ ಡಿಟರ್ಜೆಂಟ್ ಮತ್ತು ಸೋಡಾ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಇದನ್ನು ಒಂದು ಒದ್ದೆ ಟವಲಲ್ಲಿ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ವೀಡಿಯೋಸ್ ನೋಡಿದ್ದೆ ಸೋಫಾ ಕ್ಲೀನಿಂಗ್ಗೆ ಈ ಥರ ಲಿಡ್ಡನ್ನು ಉಪಯೋಗಿಸ್ಕೋತಾರೆ. ನೋಡೋಣ ಅಂತ ಹೇಳಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಲಿಡ್ಗೆ ಈ ಟವಲ್ನ ಅಂದರೆ ಸ್ವಲ್ಪ ರಫ್ ಆಗಿರೋಂಥ ಟವಲ್ನ ಉಪಯೋಗಿಸ್ಕೊಂಡು ವೈಪ್ ಮಾಡೋಕ್ಕೆ ಅಂತಲೇ ಈ ಥರದ ಟವಲ್ನ ಉಪಯೋಗಿಸ್ಕೊಂಡೆ. ಸಾಕಷ್ಟು ಅದರ ಮೇಲಿರುವಂಥ ಡಸ್ಟೆಲ್ಲ ಅಂತೂ ವ್ಯಾಕ್ಯೂಮ್ ಕ್ಲೀನರಲ್ಲಿ ಬಂದುಬಿಟ್ಟಿದೆ. ಇದ್ರ ಮೇಲ್ಗಡೆ ಇರೋಂಥ ಸೋಡಾ ಎಲ್ಲ ಕ್ಲೀನ್ ಆಗಬೇಕು. ಹಾಗೆ ಏನಾದ್ರು ಕೊಳೆ ಇದ್ರೂ ಕೂಡ ಇದ್ರ ಜೊತೆಗೆ ಬಂದುಬಿಡುತ್ತೆ. ಚೆನ್ನಾಗಿ ಒಂದ್ಸತಿ ಅದನ್ನು ಉಜ್ಕೊಳ್ಳೋಣ. ಸ್ವಲ್ಪ ಕಷ್ಟ ಅನಿಸ್ತಿತ್ತು ನನಗೆ ಅದನ್ನು ಕ್ಲೀನ್ ಮಾಡಬೇಕಾದ್ರೆ. ಈಸಿಯಾಗಿ ಮೂವ್ ಆಗೋಲ್ಲ, ಸ್ವಲ್ಪ ರಫ್ ಇರುತ್ತೆ ಬಟ್ಟೆ. ಸೊ ತುಂಬ ಕಷ್ಟ ಆಯಿತು. ಲಿಡ್ಡನ್ನು ತೆಗೆದುಬಿಟ್ಟು ಬರೀ ಬಟ್ಟೆಲ್ಲೇ ಒರೆಸ್ಕೊಂಡಿದ್ರು ಇನ್ನೂ ಚೆನ್ನಾಗಿ ಕ್ಲೀನ್ ಆಗ್ತಿತ್ತೇನೋ ಗೊತ್ತಿಲ್ಲ. ನಾನು ಲಿಡ್ಡನ್ನು ಯೂಸ್ ಮಾಡಿಕೊಂಡೆ. ಒಂದು 2-3 ಸತಿ ಲಿಡ್ಡನ್ನು ಉಪಯೋಗಿಸ್ಕೊಂಡು ಉಜ್ಜಿದ ನಂತರ ಮತ್ತೆ ವಾಪಸ್ ನಾನು ಬರೀ ಬಟ್ಟೆನಲ್ಲೇ ಏನು ಹಿಂಡಿ ಒರೆಸ್ಕೊತಾ ಇದ್ದೆ. ಅದ್ರ ಮೇಲೆ ಸಾಕಷ್ಟು ಕೊಳೆ ಇದ್ದಿದ್ದಂತೂ ನೀಟಾಗಿ ಬಂದಿತ್ತು. ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕೊಳೆ ಬಂದಿತ್ತು ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಆಗಿತ್ತು, ಕ್ಲೀನ್ ಅಂತೂ ಆಗಿತ್ತು. ಆ ಬ್ಯಾಡ್ ಸ್ಮೆಲ್ ಕೂಡ ಹೋಗಿತ್ತು.
ಇಲ್ಲಿ ನೋಡಿ ಎಷ್ಟು ಕೊಳೆ ಬಂದಿದೆ ಅಂತ. ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಯಿತು, ಸೋಫಾ ಕ್ಲೀನಾಗಿದೆ ಅಂತ. ಓಕೆ, ಇವತ್ತು ಬೆಳಗ್ಗೆ ನಾನು ಅವಲಕ್ಕಿ ಮಾಡಿದೆ, ಆದರೆ ಹರ್ಷಿತ್ಗೆ ಅವಲಕ್ಕಿ ಇಷ್ಟ ಇಲ್ಲ ಅಂತ ಅವನಿಗೆ ಸಪ್ರೇಟ್ ಇದು ತಿಂಡಿ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಒಂದಿನಕ್ಕೆ 160 ಗ್ರಾಮ್ ಪ್ರೋಟೀನ್ ತೊಗೋಬೇಕು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡು ಅದ್ರ ಪ್ರಕಾರ ಅವನು ಡಿವೈಡ್ ಮಾಡಿಕೊಂಡು ಒಂದೊಂದು ಟೈಮಲ್ಲಿ ಇಷ್ಟಿಷ್ಟು ಗ್ರಾಮ್ ಅಂತ ಪ್ರೋಟೀನ್ ತೊಗೋತಾನೆ. ಸೊ ಪ್ರೋಟೀನ್ ಅಂತಂದರೆ ಬರೀ ಚಿಕನ್ ಅಥವಾ ಇದಷ್ಟೇ ಇರಲ್ಲ, ಮೊಳಕೆ ಕಾಳು ಇರುತ್ತೆ, ಮೊಟ್ಟೆ ಇರುತ್ತೆ, ಅಥವಾ ಈ ಥರ ರಾಜ್ಮಾ, ಕಡಲೆಕಾಳು ಮತ್ತು ಪನ್ನೀರ್ ಇಂಥದನ್ನು ಡಿವೈಡ್ ಮಾಡಿಕೊಂಡು ತೊಗೋತಾನೆ. ಸೊ ಸ್ಪ್ರೌಟ್ ಮಾಡಿರೋವಂಥ ಕಾಳುಗಳಂತೂ ಇದ್ದೇ ಇರುತ್ತೆ, ಮೊಳಕೆ ಬರೆಸಿರೋಂಥ ಕಾಳು ಸ್ವಲ್ಪನಾರು ಇಟ್ಟೇ ಇರ್ತೀನಿ. ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ತಿಂತಾನೆ, ಅಥವಾ ಬೇಯಿಸ್ಬಿಟ್ಟು ಉಪ್ಪು ಹಾಕ್ಕೊಂಡು ತಿಂತಾನೆ. ಹಸ್ಬೆಂಡ್ಗೂ ಕೂಡ ಇದನ್ನು ಹೀಗೇ ನಾನು ತಿನ್ನಕ್ಕೆ ಕೊಡ್ತೀನಿ, ಹಸಿಯಾಗೇ. ಅವ್ರಿಗೆ ಜೇನುತುಪ್ಪ ಹಾಕಲ್ಲ, ಬರೀ ಹಾಗೇ ತಿನ್ಬೋದು, ಸ್ವೀಟಾಗಿರುತ್ತೆ. ಸೊ ಇದು ಹರ್ಷಿತದ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದೀನಿ ಒಂದಿನ ಬಿಟ್ಟು ಒಂದಿನ ವ್ಲಾಗ್ ಹಾಕಬೇಕು ಅಂತ, ಆದರೆ ಸಾಧ್ಯ ಆಗ್ತಿಲ್ಲ. ತುಂಬ ಜನ ಕೇಳ್ತಾರೆ ಡೈಲಿ ವ್ಲಾಗ್ ಹಾಕಿ ಅಂತ. 2 ದಿನಕ್ಕೆ ಒಂದು ಸತಿ ನನಗೆ ವ್ಲಾಗ್ ಹಾಕೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ನನಗೂ ತುಂಬ ಇಷ್ಟ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಕಮೆಂಟ್ಸ್ ಓದಬೇಕು ಅಂತ. ಸಾಧ್ಯ ಆದಷ್ಟು ಟ್ರೈ ಮಾಡ್ತಾ 2 ದಿನಕ್ಕೆ ಒಂದು ಸತಿ ಅಂತೂ ವೀಡಿಯೋ ಹಾಕದೆ ಮಿಸ್ ಮಾಡದೆ ಹಾಕ್ತೀನಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಹೋಗಬಲ್ಲ.